ಪ್ರೀತು 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 ಗುಡ್ ಮಾರ್ನಿಂಗ್ ಪ್ರೀತು. ಆದರೆ ಇವತ್ತು ನಿನಗೆ ಬ್ಯಾಡ್ ಮಾರ್ನಿಂಗ್ ದಿಶಾ. ಮೀನ್ಸ್ ವಾಟ್ ಯು ಮೀನ್? ಐ ಮೀನ್ ಇವತ್ತು ನಿನ್ನ ರಿಯಲ್ ಫೇಸು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರೀತು, ನಿನ್ನೆ ನಡೆದಿರೋ ವಿಚಾರ ಪ್ಲೀಸ್ ಮರ್ತ್ಬಿಡು. ಏಯ್, ಮರೆಯೋದಕ್ಕೆ ನೀನು ಮಾಡೋದು ನನ್ನ ಸಣ್ಣ ತಪ್ಪ. ನಮ್ಮಮ್ಮನಿಗೆ ಐ ಮೀನ್ ಅರಸನ ಕೋಟೆ ಅಖಿಲಾಂಡೇಶ್ವರರಿಗೆ ಮಾಡಿರೋ ಮೋಸನ ನಾನು ಮರೆಯೋದು ನೋ ಚಾನ್ಸ್. ನಿನ್ನ ಅಸಲಿ ಮುಖನ ಇವತ್ತು ಎಲ್ಲರ ಮುಂದೆ ಬಯಲು ಮಾಡ್ತೀನಿ, ನೋಡ್ತಾ ಇರು. ಹೌದು, ನನಗೆ ನನ್ನ ಹೆಸರು ಬದಲಾಯಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಈ ಸ್ಟ್ರಾಟಜಿ ಮಾಡಿದೆ. ಅದರಲ್ಲಿ ಏನು ತಪ್ಪು? ಇಷ್ಟಕ್ಕೂ ನೀನಾಗೆ ಹೋಗಿ ಎಲ್ರ ಮುಂದೆ ಈ ವಿಷಯ ಹೇಳಿದ್ರು ನಿನ್ನ ಮಾತು ಯಾರೂ ನಂಬಲ್ಲ. ನಿನಗೂ ಗೊತ್ತು ತಾನೆ? ಏಯ್, ನಾನಾಗೆ ಹೋಗಿ ಸತ್ಯ ಹೇಳಿದ್ರೆ ಯಾರೂ ನಂಬಲ್ಲ ಅಂತ ನನಗೆ ಗೊತ್ತು. ಅದೇ ಸತ್ಯನ ನಿನ್ನ ಫ್ರೆಂಡ್ ದೀಪ ಬಂದು ಹೇಳಿದ್ರೆ ನಂಬ್ತಾರ ತಾನೆ. ಈಗಾಗಲೇ ನನ್ನ ಫ್ರೆಂಡ್ ನಿನ್ನ ಫ್ರೆಂಡ್ ದೀಪನ ಕರ್ಕೊಂಡು ಬರ್ತಾ ಇದ್ದಾನೆ. ಅವ್ರು ಬರ್ತಿದ್ದ ಹಾಗೆ ನಮ್ಮ ಮನೆಯವ್ರ ಮುಂದೆ ಎಲ್ಲ ನಿನ್ನ ನಾಟಕನ ಬಯಲು ಮಾಡ್ತೀನಿ. ಇವತ್ತು ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣೆ. ಇನ್ಯಾವತ್ತು ನೀನು ಯಾರ ಜೀವನದಲ್ಲೂ ಆಟ ಆಡಬಾರ್ದು, ಆ ರೀತಿ ಪಾಠ ಕಲಿಸ್ತೀನಿ. ನೋಡ್ತಾ ಪ್ರೀತು ಪ್ಲೀಸ್, ಪ್ರೀತು ಪ್ರೀತು ಪ್ರೀತು. ಪಾರ್ವತಿ, ಇವಳು ಏನೇನು ಮಾತಾಡೋದು ಅಂತ ನೀನು ಕೇಳಿಸ್ಕೊಂಡೆ ಅಲ್ವಾ? ಈಗಲಾದ್ರೂ ಗೊತ್ತಾಯ್ತು ಅಸಲಿ ಮುಖ ಏನು ಅಂತ. ಇವತ್ತು ಎಲ್ಲರ ಮುಂದೆ ಇವಳು ಬಂಡವಾಳ ನಾನು ಬಯಲು ಮಾಡ್ತೀನಿ. ಪ್ರೀತು ಪ್ರೀತು, ಏಯ್, ಯಾವಾಗಲೂ ಅವ್ನು ಹಿಂದೆ ಮುಂದೆ ಸುತ್ತೋದೇ ನಿನ್ನ ಕೆಲಸನಾ? ನನ್ನ ಪ್ರಕಾರ ಅವನಿಗೆ ನಿನ್ನ ಕುಮ್ಮಕ್ಕೂ ಇದೆ ಅನ್ಸುತ್ತೆ ಕಣೆ. ಐ ಸಿ ಯು. ಪ್ರೀತು ಪ್ರೀತು. ದಾಮಿನಿ, ದಿಶಾ ಬಂದಿದ್ದಾಳಾ? ದಿಶಾನ್ ಧ್ವನಿ ಕೇಳಿದ ಹಾಗಿತ್ತು. ಹೌದಕ್ಕ, ಬಂದಿದ್ದಾಳೆ. ಪ್ರೀತಮ್ನ ನೋಡೋಕೆ ಬಂದಿದ್ದಾಳಂತೆ. ಬಂದವಳೆ ಪ್ರೀತಮ್ ಪ್ರೀತಮ್ ಅಂತ ನೇರ ಅವ್ನ ರೂಮ್ಗೆ ಹೋದ್ಲು. ಅದಕ್ಕೆ ನಾನು ಏನು ಡಿಸ್ಟರ್ಬ್ ಮಾಡಲಿಲ್ಲ. ದಿಶಾ, ಏನಿವತ್ತು ಸರ್ಪ್ರೈಸ್ ವಿಸಿಟ್? ನೀನು ಬರೋ ವಿಷಯ ನಮಗೆ ಗೊತ್ತೇ ಇರಲಿಲ್ಲ. ಅಪ್ಪ ಅಮ್ಮ ಬರಲಿಲ್ವಾ? ಆಂಟಿ, ಅದು ಮಾಮ್ ಆ್ಯಂಡ್ ಡ್ಯಾಡ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಮಾಮ್ ಗೆಸ್ಟ್ ಲಿಸ್ಟ್ ಫೈನಲೈಸ್ ಮಾಡ್ತಾ ಇದ್ರೆ, ಡ್ಯಾಡ್ ಇನ್ನೂ ಬೇರೆ ವಿಚಾರದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಏ ದಿಶಾ, ಎಂಗೇಜ್ಮೆಂಟ್ ಬಗ್ಗೆ ನೀನು ಮಾತಾಡಬೇಡ. ಈ ಎಂಗೇಜ್ಮೆಂಟು ನಡೆಯಲ್ಲ. ಪ್ರೀತಮ್, ಯಾರ ಮುಂದೆ ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಎಸ್ ಮಾಮ್, ನನಗೇನು ಹೇಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ನನಗಿದೆ. ಅದಕ್ಕೆ ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಮುಂದೆ ಆಗೋ ಅನಾಹುತನ ತಪ್ಸಕ್ಕೆ ಬಂದಿದ್ದೀನಿ. ನಿಮ್ಮ ಎಲ್ಲರ ಮುಂದೆ ಸತ್ಯ ಹೇಳಕ್ಕೆ ಅಂತ ನಿಂತಿದ್ದೀನಿ. ಮಾಮ್, ಅರಸನ ಕೋಟೆ ಅಖಿಲಾಂಡೇಶ್ವರಿ ಹೆಸರು ಕೇಳಿದ್ರೆ ಸಾಕು, ಜನ ಎದ್ದು ನಿಂತ್ಕೊಂಡು ಗೌರವಿಸ್ತಾರೆ. ನಿಮ್ಮ ಸಾಧನೆ ನೋಡಿ ನಿಮ್ಮ ಶತ್ರುಗಳು ಕೂಡ ಅಸೂಯೆ ಪಟ್ಕೊಳ್ತಾರೆ. ಸತ್ಯಕ್ಕೆ ನ್ಯಾಯಕ್ಕೆ ಇನ್ನೊಂದು ಹೆಸರಾಗಿರೋ ನಿಮಗೆ ಮೋಸ ಆಗೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಾಮ್, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ ಗೊತ್ತಿಲ್ಲ ಮಾಮ್. ಈ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿದ್ದೀನಿ. ನಿಮ್ಮ ಮಗನಾಗಿ ಹುಟ್ಟಿದ್ದಕ್ಕೆ ಈ ಥರ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ. ಇವಳನ್ನ ಮದುವೆ ಆದರೆ ನನ್ನ ಲೈಫ್ ಮಣ್ಪಾಲಾಗುತ್ತೆ ಮಾಮ್. ನಮ್ಮ ಮನೆತನಕ್ಕೆ ತಕ್ಕ ಸೊಸೆ ಅಲ್ಲ ಮಾಮ್ ಇವಳು. ತಲೆಯಿಂದ ಕಾಲ್ ತನಕ ಬರೀ ಸುಳ್ಳು ಮೋಸ ತುಂಬಿರೋ ಮಾಟುಗಾತಿ ಮಾಮ್ ಇವಳು. ನಾಲಿಗೆ ಹೇಗ್ ಬೇಕಾದ್ರೂ ಹೊರಳುತ್ತೆ ಅಂತ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದೀಯಾ ಪ್ರೀತು? ಮಾಮ್,
ನಾನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ, ನನ್ನ ಕೋಪಕ್ಕೆ ಏನು ಕಾರಣ ಅಂತ ಇನ್ನು 2 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮಾಮ್, ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಡಿ ಪ್ಲೀಸ್. ಎರಡು ನಿಮಿಷನಾ? ಈ 2 ನಿಮಿಷದಲ್ಲಿ ಏನಪ್ಪ ಆಗತ್ತೆ? ಬಾ. ಯಾರು ಹೇಳು? ದೀಪಾ, ಈ ದಿಶಾ ನನಗೆ ಏನೇನು ಮೋಸ ಮಾಡಿದಾಳೆ ಅಂತ ಚಾಚು ತಪ್ಪದಂಗೆ ಮಾಮ್ ಹತ್ರ ಹೇಳು. ಇವತ್ತು ಮಾಮ್ಗೆ ಸತ್ಯ ಏನಂತ ಗೊತ್ತಾಗಬೇಕು, ಹೇಳು. ನೋಡಮ್ಮ, ಏನು ವಿಷಯ ಅಂತ ನೇರವಾಗಿ ಹೇಳು. ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆಂಟಿ, ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆ ಸೊಸೆ ಆಗೋ ಅವಕಾಶ ಬಂದಾಗ ದಿಶಾ ತುಂಬಾ ಖುಷಿಯಾಗಿದ್ಲು. ಈ ಸಂಬಂಧನ ಮನ್ಸಾರೆ ಒಪ್ಕೊಂಡಿದ್ಲು. ಆದರೆ ಈ ಮನೆ ಸೊಸೆ ಆಗೋಕ್ಕೋಸ್ಕರ ಅವಳ ನೇಮ್ ಚೇಂಜ್ ಮಾಡ್ಕೋಬೇಕು ಅಂದಾಗ ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ಲು ಆಂಟಿ. ಹಾಗೆ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕ್ಕೂ ಅವಳಿಗೆ ಮನಸ್ಸಿರಲಿಲ್ಲ. ಅದಕ್ಕೆ ಪ್ಲ್ಯಾನ್ ಮಾಡಿ ಅವಳ ಕಡೆ ಸ್ವಾಮೀಜಿಗೆ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿದ್ಲು. ನಿಮ್ಮನ್ನೆಲ್ಲ ನಂಬೋ ಹಾಗೆ ಮಾಡಿದ್ಲು ಆಂಟಿ. ಇವಳು ಹೇಳ್ತಿರೋದೆಲ್ಲ ನಿಜಾನ ದಿಶಾ? ಅದು ಆಂಟಿ, ದಿಶಾ ಮೇಲೆ ಈ ಥರ ಸುಳ್ಳು ಹೇಳಬೇಕಂತ ಪ್ರೀತಮ್ ಮತ್ತು ಅವ್ರ ಫ್ರೆಂಡ್ ನನ್ನ ಹೆದರಿಸಿ ಇಲ್ಲಿ ಕರ್ಕೊಂಬಂದ್ರು ಆಂಟಿ. ಇದರಲ್ಲಿ ದಿಶಾದೇನೂ ತಪ್ಪಿಲ್ಲ ಆಂಟಿ. ಪಾಪ ಅವಳಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಗೌರವ. ಅವಳ ಮೇಲೆ ಯಾಕೆ ಪ್ರೀತಮ್ ಹೀಗಾಗಿ ಸಾಧಿಸ್ತಿದ್ದಾರೋ ಅಂತಲೇ ಗೊತ್ತಾಗ್ತಿಲ್ಲ. ದಿಶಾ ಇಸ್ ರಿಯಲಿ ವೆರಿ ಇನ್ನೋಸೆಂಟ್ ಗರ್ಲ್ ಆಂಟಿ.